ಹಲೋ ಎವ್ರಿವನ್, ವೆಲ್ಕಮ್ ಟು ಎಜುಮೇಟ್ ಕಾಮರ್ಸ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿ ಮಿಡ್ ಟರ್ಮ್ನ ಮಾಡೆಲ್ ಕ್ವಶನ್ ಪೇಪರ್ 1, 2, 3ರಲ್ಲಿ ಕೇಳಿರುವಂತಹ ಮ್ಯಾಚ್ ದ ಫಾಲೋವಿಂಗ್ಗೆ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪೇಪರ್, ಫಸ್ಟ್ ಒನ್, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್. Change in capital account balance. Change in capital account balance. Second one, goodwill. Goodwill is an intangible asset. Goodwill, intangible asset. Next, realization account. Realization account, dissolution of partnership firm nalli baruvanthaddu. Next, vertical analysis. Vertical analysis, common size balance sheet. Common size statement ಅನ್ನು ನಾವು vertical analysis ಅಂತ ಕರಿತೀವಿ. ನೆಕ್ಸ್ಟ್, ಡಿಬೆಂಚರ್. Acknowledgement of debt. Debentures, acknowledgement of debt. ನೆಕ್ಸ್ಟ್ ಪೇಪರ್ನ ಮ್ಯಾಚ್ ದ ಫಾಲೋವಿಂಗ್. ಸೆಟ್ ಎ, ಸೆಟ್ ಬಿ. ಮೊದಲನೇದು, ರೈಟ್ ಆಫ್ ಅ ನ್ಯೂ ಪಾರ್ಟ್ನರ್. ನ್ಯೂ ಪಾರ್ಟ್ನರ್ನ ರೈಟ್ ಏನಾಗಿರುತ್ತೆ? ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್. ಫ್ಯೂಚರ್ ಪ್ರಾಫಿಟಲ್ಲಿ ಶೇರನ್ನು ತಗೊಳ್ಳುವಂತಹ ರೈಟನ್ನು ಹೊಂದಿರ್ತಾನೆ. ನೆಕ್ಸ್ಟು, ಕಾಮನ್ ಸೀಲ್. ಸೆಕೆಂಡ್ ಒನ್, ಕಾಮನ್ ಸೀಲ್. ಕಾಮನ್ ಸೀಲ್ ಅಂತ ಅಂದರೆ ಅದು ಅಫಿಷಿಯಲ್ ಸಿಗ್ನೇಚರ್ ಆಫ್ ದ company. Official signature of the company. Next, redemption of debenture. Redemption of debenture, adu discharge of liability. Next one, liquidity ratio. ಲಿಕ್ವಿಡಿಟಿ ರೇಷಿಯೋ ಅನ್ನುವಂಥದ್ದು ಶಾರ್ಟ್ ಟರ್ಮ್ ಇನ್ ನೇಚರ್. ನೆಕ್ಸ್ಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ಡ್ ಆ್ಯಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3ಯ ಪ್ರಕಾರ ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟ್ ಪೇಪರ್ನ ಮ್ಯಾಚ್ ದ ಫಾಲೋವಿಂಗ್ ನೋಡಿ. ಸೆಟ್ ಎ, ಸೆಟ್ ಬಿ. ಇಲ್ಲಿ ಫಸ್ಟ್ ಒನ್, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇದನ್ನು ಫ್ಯೂಚರ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಯೂಸ್ ಮಾಡುವಂಥದ್ದು. ನೆಕ್ಸ್ಟು, ಪ್ರಾಫಿಟಬಿಲಿಟಿ ರೇಷಿಯೋ. ಪ್ರಾಫಿಟಬಿಲಿಟಿ ರೇಷಿಯೋವನ್ನು ಯಾವಾಗಲೂ ಕೂಡ ಪರ್ಸೆಂಟೇಜಲ್ಲಿ ತೋರಿಸುವಂಥದ್ದು. ನೆಕ್ಸ್ಟ್ ಒನ್, ಲೀವ್ ಎನ್ಕ್ಯಾಶ್ಮೆಂಟ್. ಲೀವ್ ಎನ್ಕ್ಯಾಶ್ಮೆಂಟ್ ಅನ್ನುವಂಥದ್ದು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟು, ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಅನ್ನುವಂಥದ್ದು ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ನೆಕ್ಸ್ಟು, ಡಿಸಲ್ಯೂಷನ್. ಡಿಸಲ್ಯೂಷನ್ ಅಂತ ಅಂದರೆ ಕ್ಲೋಸಿಂಗ್ ಆಫ್ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಡಿಸಲ್ಯೂಷನ್ ಅಂತ ಅಂದರೆ ಬಿಸ್ನೆಸ್ನ ಎಂಡ್, ಬಿಸ್ನೆಸ್ಸು ಕ್ಲೋಸ್ ಆಗುವಂಥದ್ದು. ನೆಕ್ಸ್ಟು, ಒನ್ ವರ್ಡ್ ಆನ್ಸರ್ನ ಕ್ವೆಶನ್ಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪೇಪರ್, ಫಸ್ಟ್ ಕ್ವೆಶನ್, ಹೌ ಡು ಯು ಕ್ಲೋಸ್ ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟನ್ನು ಹೇಗೆ ಕ್ಲೋಸ್ ಮಾಡಬಹುದು? ಬೈ ಟ್ರಾನ್ಸ್ಫರಿಂಗ್ ಇಟ್ಸ್ ಬ್ಯಾಲೆನ್ಸ್ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಎಲ್ಲ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿಗೆ ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ. OPC ಅಂದರೆ ಏನು? ಒನ್ ಪರ್ಸನ್ ಕಂಪನಿ. ನೆಕ್ಸ್ಟ್ ಒನ್, ನೇಮ್ ಎನಿ ಒನ್ ಯೂಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಮ್ಯಾನೇಜರ್ ಆಗಿರ್ಬೋದು ಅಥವಾ ಲೀಡರ್ ಆಗಿರ್ಬೋದು. ಸ್ಟೇಟ್ ಎನಿ ಒನ್ ಟೈಪ್ ಆಫ್ ಸಾಲ್ವೆನ್ಸಿ ರೇಷಿಯೋ. ಡೆಬ್ಟ್ ಈಕ್ವಿಟಿ ರೇಷಿಯೋ ಆಗಿರ್ಬೋದು, ಡೆಬಿಟ್ ಟು ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ ಆಗಿರ್ಬೋದು. ಯಾವುದಾದ್ರೂ ಒಂದನ್ನು ನೀವು ಬರಿಬೇಕು. ಕ್ಯಾಶ್ ರಿಸೀವ್ಡ್ ಆನ್ ಸೇಲ್ ಆಫ್ ಗೂಡ್ಸ್ ಇಸ್ ಆನ್ ಆಪರೇಟಿಂಗ್ ಆಕ್ಟಿವಿಟಿ. ಟ್ರೂ ಆರ್ ಫಾಲ್ಸ್? ಈ ಸ್ಟೇಟ್ಮೆಂಟು ಟ್ರೂ. ನೆಕ್ಸ್ಟ್ ಪೇಪರ್ನಲ್ಲಿ ಕೊಟ್ಟಿರುವಂತಹ
ಒನ್ ವರ್ಡ್ ಆನ್ಸರ್ನ ಕ್ವೆಶನ್ಗಳನ್ನು ನೋಡ್ತಾ ಹೋಗೋಣ. ಸ್ಟೇಟ್ ಎನಿ ಒನ್ ಕಂಟೆಂಟ್ ಆಫ್ ದ ಪಾರ್ಟ್ನರ್ಶಿಪ್ ಡೀಡ್. ಯಾವುದಾದ್ರೂ ಕೂಡ ಬರಿಬೋದು. ಒಂದನ್ನು ತಗೊಂಡ್ರೆ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಫರ್ಮ್. ನೆಕ್ಸ್ಟ್ ಒನ್, ಡಿಸೀಸ್ಡ್ ಪಾರ್ಟ್ನರ್ ಮೇ ಬಿ ಪೇಯ್ಡ್ ಇನ್ ಒನ್ ಲಂಪ್ ಸಮ್ ಆರ್ ಇನ್ಸ್ಟಾಲ್ಮೆಂಟ್ ವಿತ್ ಇಂಟ್ರೆಸ್ಟ್. ಇದು ಸ್ಟೇಟ್ಮೆಂಟ್ ಟ್ರೂ. ನೆಕ್ಸ್ಟ್ ಒನ್, ಮೆನ್ಷನ್ ಎನಿ ಒನ್ ವೇ ಆಫ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಯಾವುದಾದ್ರೂ ಒಂದು ರೀತಿ ಡಿಸಲ್ಯೂಷನ್ ಆಗಬಹುದು ಅಂತ ಅಂದರೆ ಡಿಸಲ್ಯೂಷನ್ ಬೈ ಅಗ್ರಿಮೆಂಟ್. ಅಗ್ರಿಮೆಂಟ್ನ ಮೂಲಕ ಫರ್ಮ್ ಕ್ಲೋಸ್ ಆಗ್ಬೋದು. ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ನಾನ್ ಕರೆಂಟ್ ಲಯಬಿಲಿಟೀಸ್. ಒಂದು ಎಕ್ಸಾಂಪಲ್ ಅಂದರೆ ಡಿಬೆಂಚರ್ಸ್. ಎಕ್ಸ್ಪ್ಯಾಂಡ್ RONW. RONW ಅಂತ ಅಂದರೆ ರಿಟರ್ನ್ ಆನ್ ನ್ಯೂ ವರ್ತ್. ನೆಕ್ಸ್ಟ್ ಥರ್ಡ್ ಪೇಪರ್ನಲ್ಲಿ ಕೇಳಿರುವಂತಹ ಒನ್ ವರ್ಡ್ ಕ್ವೆಶನ್ಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು 12th ಕ್ವೆಶನ್, ಎಕ್ಸ್ಪ್ಯಾಂಡ್ OPSR. OPSR ಅಂತ ಅಂದರೆ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನೆಕ್ಸ್ಟ್ ಕ್ವೆಶನ್, ರೈಟ್ ಎನಿ ಒನ್ ಟೈಪ್ ಆಫ್ ಡಿಬೆಂಚರ್ಸ್. ರಿಜಿಸ್ಟರ್ಡ್ ಡಿಬೆಂಚರ್ಸ್, ಸೆಕ್ಯೂರ್ ಡಿಬೆಂಚರ್ಸ್ ಯಾವುದಾದ್ರೂ ಆಗಿರಬಹುದು. ನೆಕ್ಸ್ಟ್ ಒನ್, ಟ್ರೆಂಡ್ ಅನಾಲಿಸಿಸ್ ಈಸ್ ಒನ್ ಆಫ್ ದ ಟೆಕ್ನಿಕ್ ಆಫ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದರೆ ಇದು ಟ್ರೂ. ನೆಕ್ಸ್ಟ್ ಒನ್, ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಸಾಲ್ವೆನ್ಸಿ ರೇಷಿಯೋ. ಒಂದು ಎಕ್ಸಾಂಪಲ್ ಅಂದರೆ ಡೆಬ್ಟ್ ಈಕ್ವಿಟಿ ರೇಷಿಯೋ. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ ಒನ್ ಎಕ್ಸಾಂಪಲ್ ಆಫ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಒಂದು ಎಕ್ಸಾಂಪಲ್ ಆಫ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್, ಕ್ಯಾಶ್ ಪೇಮೆಂಟ್ ಟು ಅಕ್ವೈರ್ ಫಿಕ್ಸ್ಡ್ ಅಸೆಟ್ಸ್. ಇದಿಷ್ಟು ಮ್ಯಾಚ್ ದ ಫಾಲೋಯಿಂಗ್ ಮತ್ತು ಒನ್ ವರ್ಡ್ ಆನ್ಸರ್ನ ಕ್ವೆಶನ್ಗಳಿಗೆ ಆನ್ಸರ್ಗಳನ್ನು ಪ್ರೊವೈಡ್ ಮಾಡಿದ್ದೀನಿ. ಥ್ಯಾಂಕ್ ಯು.